ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು ಚಾನಲ್ ಮೊದಲೇ ಸ್ಟಾರ್ಟ್ ಮಾಡಿದ್ದೆ, ಬಟ್ ವೀಡಿಯೋಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 8 ಮಂತ್ಸ್ ಆಯಿತು. ನಾನು ಜಾಸ್ತಿಯಾಗಿ ಶಾರ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ. ವೀಡಿಯೋಸ್ ಹಾಕೋದು ಲಾಂಗ್ ವೀಡಿಯೋಸ್ ಬಹಳ ಕಮ್ಮಿ. ಒಂದು ವೀಡಿಯೋಸ್ ಏನೋ ಲಾಂಗ್ ಹಾಕಿದ್ದೇನೆ, ಅದು ಕೂಡ 1 ಮಿನಿಟ್ಸ್. ಸೊ ನನ್ನ ಇಂಟ್ರಡಕ್ಷನ್ ನಾನು ಸರಿಯಾಗಿ ಅದರಲ್ಲಿ ಹೇಳಿರಲಿಲ್ಲ. ಚಾನಲ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ನಾನು ಕೇಳ್ತಾ ಇದ್ದೇನೆ. ಮತ್ತು ಇವತ್ತು ಒಂದು ಟ್ರೆಡಿಷನಲ್ ರೀತಿಯ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನನ್ನ ಮನೆ ಬಂದು ಮಜಲ್, ಅದು ಎಲ್ಲಿ ಅಂತ ಹೇಳಿದರೆ ಕಾಸರಗೋಡಿನ ಮೋಗ್ರಲ್ ಪುತ್ತೂರು. ನನ್ನ ತಾಯಿ ಮನೆ ಬಂದು ಪೊಳಲಿ ಶ್ರೀ ರಾಜರಾಜೇಶ್ವರಿ ಟೆಂಪಲ್ ಹತ್ರ ಬಡಕಬೈಲೆಂಬಲ್ಲಿ ನನ್ನ ಅಪ್ಪನ ಮನೆ. ತಾಯಿ ಮನೆ ಇಲ್ಲಿ ಮಂಜೇಶ್ವರ. ಸೊ ಇದು ಅಂದರೆ ಕೇರಳ ಕರ್ನಾಟಕ ಬಾರ್ಡರ್ ಆಗ್ತದೆ ನಮ್ಮ ಏರಿಯಾ. ಮತ್ತು ನಾನು BBM ಗ್ರಾಜ್ಯುಯೇಟ್. ಓಕೆ, ಈಗ ನನ್ನ ಅತ್ತೆಯವರು ಮಾಡ್ತಾ ಇದ್ದಾರೆ. ಫಿಶ್ ಫ್ರೈ ಹೇಗೆ ಮಾಡೋದಂತೇಳಿ ತೋರಿಸ್ತಾರೆ. ನಾನು ಮತ್ತು ಅತ್ತೆ ಕೂಡಿ ಮಾಡ್ತೇನೆ. ನಾನು ಅಮ್ಮ ಅಂತ ಕರೆಯೋದು ಅತ್ತೆಯನ್ನು. ಮೊದಲು ಮಿಕ್ಸಿಯಲ್ಲಿ ಒಂದು 10ರಿಂದ 15ರಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಉದ್ದ ಮೆಣಸು ತೆಗೊಳ್ಳುವ, ಒಂದು 3-4ರಷ್ಟು ಗಿಡ್ಡ ಮೆಣಸು, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ಮತ್ತು ಸ್ವಲ್ಪ ಹುಳಿ, ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನ್ರಷ್ಟು ಕೊತ್ತಂಬರಿ. ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡುವ. ಈಗ ಚೆನ್ನಾಗಿ ಪೇಸ್ಟ್ ಆಯಿತು. ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಆ ಪೇಸ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡುವ. ಅದಾದ ನಂತರ ಇಲ್ಲಿ ನಾನು ಬೂತಾಯಿ ಅಂದರೆ ಇಲ್ಲಿ ಮತ್ತಿ ಅಂತ ಹೇಳ್ತೇವೆ, ಅದು ತೆಕ್ಕೊಂಡಿದ್ದೇನೆ. ಮೀನು ಮತ್ತು ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಇದು ಟ್ರೆಡಿಷನಲ್ ರೀತಿಯಲ್ಲಿ ಮಾಡೋದರಿಂದ ಒಲೆಯಲ್ಲಿ ಮಾಡಬೇಕು. ಸೊ ಒಲೆಯಲ್ಲಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ನಂತರ ಅದಕ್ಕೆ 2ರಷ್ಟು ನೀರುಳ್ಳಿಯನ್ನು ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ಮಿನಿಟ್ಸ್ ಆದಮೇಲೆ ಅದಕ್ಕೆ ನಾವು ಬೂತಾಯಿ ಮೀನನ್ನು, ಮಿಕ್ಸ್ ಮಾಡಿದ ಬೂತಾಯಿ ಮೀನನ್ನು ಇಡುವ. ಅದಕ್ಕಿಂತ ಮೊದಲು ನಾವು ಆ ಪೇಸ್ಟ್ ಆದಮೇಲೆ ಒಂದು 1/2 hour ಬಿಡಬೇಕು, ಯಾಕಂದರೆ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಆಗ ಒಳ್ಳೆ ಟೇಸ್ಟ್ ಆಗ್ತದೆ. ಸೊ ಈಗ ಅದರ ಮೇಲೆ ಒಂದು ಪಾತ್ರೆ ಇಡಬೇಕು. ಈಗ ಒಂದು ದೊಡ್ಡದಾದ ಪಾತ್ರೆ ಮೇಲೆ ಅದರ ಮೇಲೆ ಬೆಂಕಿ ಹಾಕಬೇಕು. ಈಗ ನನ್ನ ಅತ್ತೆಯವರು ಬೆಂಕಿ ಹಾಕ್ತಾ ಇದ್ದಾರೆ ಅದರ ಮೇಲೆ. ಓಕೆ, ಈಗ ಅದು ಚೆನ್ನಾಗಿ ಫ್ರೈ ಆಗಲಿ, ಮೇಲೆ ಮತ್ತು ಕೆಳಗೆ ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಇದೀಗ ಫ್ರೈ ಆಗಿದೆ. ಕೆಳಗೆ ಕೂಡ ಬೆಂದಿದೆ, ಮೇಲೆ ಕೂಡ ಬೆಂದಿದೆ. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೀರುಳ್ಳಿ ಎಲ್ಲ ಹಾಕಿರ್ತೇವೆ ಅಲ್ಲ, ಅದರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.